ಮಂಡ್ಯದಲ್ಲಿ ಜೆಡಿಎಸ್ ಸಮಾವೇಶ ಮಾಡಿದ್ರೆ ನಮಗೇನು ಸಮಸ್ಯೆ ಇಲ್ಲ ಅಂತ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಈ ಬಗ್ಗೆ ಮಂಡ್ಯದಲ್ಲಿ ಮಾತನಾಡಿದ ಸಚಿವ ಚಲುವರಾಯಸ್ವಾಮಿ ಅವರು, ಸಮಾರಂಭ ಮಾಡೋದಕ್ಕೆ ನಮಗೇನು ಹೊಟ್ಟೆ ಉರಿ ಇಲ್ಲ, ಅವರಿಗೆ ಕೆಲವು ಟೈಮ್ ನೋವಾಗಬಹುದು, ನಮಗೇನು ನೋವು ಆಗೋದಿಲ್ಲ ಅಂತ ಕೃಷಿ ಸಚಿವ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಈಗ ಸಮಾರಂಭ ಮಾಡ್ಲಿಕ್ಕೆ ನಮಗೇನು ಕೆಟ್ಟ, ಅವರ ಸಮಾರಂಭ ಮಾಡೋಕ್ಕೆ ನಮಗೇನು ಹೊಟ್ಟೆ ಉರಿ. ಈಗ ಅವರೇನೋ ಕೆಲವು ಟೈಮ್ ನೋವಾಗುತ್ತೆ, ನಮಗೇನು ನೋವಾಗಲ್ಲ. ಅಲ್ಲ, ಒಂದು ಕಡೆ ಹಾಸನ ಅಂದರೆ ದೇವೇಗೌಡರು ತವರು ಜಿಲ್ಲೆ, ಅಲ್ಲೋಗಿ ದೊಡ್ಡ ಮಟ್ಟಕ್ಕೆ ಸಮಾವೇಶ ಮಾಡಿದ್ರಿ, ಈಗ ಮಂಡ್ಯದಲ್ಲಿ ಮಾಡ್ತಾ ಇದ್ದಾರೆ. ಬಹುಶಃ ಐತಿಹಾಸಿಕವಾದಂಥ ಹಾಸನದಲ್ಲಿ ಪ್ರಪ್ರಥಮವಾಗಿ ನನ್ನ ಕಂಡಂಗೆ 30-40 ವರ್ಷದಲ್ಲಿ ಕಾಂಗ್ರೆಸ್ನಲ್ಲಿ ಈ ಥರದ ಒಂದು ಸಮಾವೇಶ ಆಗಿರೋದು ಪ್ರಪ್ರಥಮ. ಜನಕಲ್ಯಾಣ ಸಮಾವೇಶದಲ್ಲಿ ಕಾಂಗ್ರೆಸ್ ಪಡೆ ಜೆಡಿಎಸ್ ವಿರುದ್ಧ ವಾಗ್ದಾಳಿ ನಡೆಸಿದ ಹಿನ್ನೆಲೆ ಹಾಸನದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಈ ಜಿಲ್ಲೆಗೆ ದೇವೇಗೌಡರು ಏನ್ ಬೇಕೋ ಅದನ್ನ ಮಾಡಿದ್ದಾರೆ. ಹಾಸನದಲ್ಲಿ ಕಾಲೇಜು, ಬಸ್ ಸ್ಟ್ಯಾಂಡ್, ಆಸ್ಪತ್ರೆ, ಹಾಸನ ಮೈಸೂರು ರೈಲ್ವೆ ಎಲ್ಲವನ್ನೂ ಕೂಡ ಮಾಡಿದ್ದಾರೆ. ದೇವೇಗೌಡರು ಹಾಸನಕ್ಕೆ ಏನ್ ಮಾಡಿದ್ದಾರೆ ಎಂದು ಬಂದು ನೋಡ್ಲಿ ಅಂತ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಗುಡುಗಿದ್ದಾರೆ. ಹಾಸನದಲ್ಲಿ ಯಾವ್ಯಾವ ಗುಡ್ಡೆ ಇವೆ ಅನ್ನೋದನ್ನ ಕಾಲ ಬಂದಾಗ ಹೇಳ್ತೀನಿ. ಸಾಕ್ಷಿ ಗುಡ್ಡೆ ಯಾವ್ಯಾವ ಐತೆ ಬಂದರೆ ಅವ್ರು ಬಂದರೆ ನಾನು ಕರ್ಕೊಂಡೋಗಿ ಇಂತಿಂಥ ಕಡೆ ಸಾಕ್ಷಿ ಗುಡ್ಡೆ, ಹಾಸನ ಬಸ್ ಸ್ಟ್ಯಾಂಡ್ ಇಡೀ ಇಂಡಿಯಾ ದೇಶದಲ್ಲಿ ಫಸ್ಟು ಬಸ್ ಸ್ಟ್ಯಾಂಡ್ ಇರೋದು, ಹಾಸನ ಬೆಂಗಳೂರು ರೈಲ್ವೆ ಮಾರ್ಗ ಇರ್ಬೋದು, ಹಾಸನದು 4 ಲೈನ್ ರಸ್ತೆ, ಹಾಸನ ಟು ಬೆಂಗಳೂರು 4 ಲೈನ್ 2700 ಕೋಟಿ, ಮತ್ತು ಹಾಸನ ತಡೀರಿ, ಹಾಸನಿಂದ ಮತ್ತು 24 ಫ್ಲೈಓವರು 900 ಕೋಟಿಗೆ, ಮತ್ತು ಅದಲ್ಲದೆ ಇವತ್ತು ಹಾಸನ ಮೆಡಿಕಲ್ ಕಾಲೇಜ್ಗೆ 250 ಕೋಟಿ ಕೊಟ್ಟಿದ್ದು, ಕಾಲೇಜ್ ಬಿಲ್ಡಿಂಗ್, ಹೊಸ ಬಿಲ್ಡಿಂಗ್ ಕಟ್ಟಿದ್ದೀವಿ ನಾವು, ಕಟ್ಟೋದು ಅವ್ರು ಉದ್ಘಾಟನೆ ಮಾಡೋದು. ಜೆಡಿಎಸ್ ಪಕ್ಷದ ಕೆಲ ಬೆಳವಣಿಗೆ ಕುರಿತು ಸಮೃದ್ಧಿ ಮಂಜುನಾಥ್ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಕೋಲಾರದ ಮುಳಬಾಗಿಲು ಜೆಡಿಎಸ್ ಶಾಸಕ ಈ ರೀತಿ ಬೇಸರವನ್ನ ಹೊರಹಾಕಿದ್ದಾರೆ. ನಾನು ಏಕಾಂಗಿಯಾಗಿ ಹೋರಾಟ ಮಾಡಿ ಬೆಳೆದವನು, ನಾನು ಯಾರ ಹಂಗಲ್ಲೂ ಕೂಡ ಇಲ್ಲ. ಹಿಂದೆ 1500 ವೋಟ್ನಿಂದ ಸೋತಿದ್ದೆ, ಈಗ 30,000 ಮತಗಳಿಂದ ಗೆದ್ದಿದ್ದೇನೆ. ನಾನು ಪಕ್ಷದ ಮೇಲೆ ಬಿದ್ದು ಏನೂ ಕೂಡ ಕೇಳೋದಿಲ್ಲ, ನನ್ನ ಬಳಸಿಕೊಂಡರೆ ಪಕ್ಷಕ್ಕೆ ಒಳ್ಳೆಯದು ಅಂತ ಶಾಸಕ ಸಮೃದ್ಧಿ ಮಂಜುನಾಥ್ ತಿಳಿಸಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಜೆ.ಪಿ. ನಡ್ಡಾ ಅವರನ್ನ ನವದೆಹಲಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಜೆ.ಪಿ. ನಡ್ಡಾ ಅವರಿಗೆ ಜನ್ಮದಿನದ ಶುಭಾಶಯವನ್ನ ಕೋರಿದ್ದಾರೆ. ಇನ್ನು ಬಸವರಾಜ ಬೊಮ್ಮಾಯಿ ಅವರ ಜೊತೆಗೆ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೆ ತುಮಕೂರು ಸಂಸದ ವಿ ಸೋಮಣ್ಣ ಕೂಡ ಉಪಸ್ಥಿತರಿದ್ದರು. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿನ ಬಳಿಕ ಇದೀಗ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇಂದು ಬಳ್ಳಾರಿಗೆ ಭೇಟಿ ನೀಡಲಿದ್ದಾರೆ. ಇನ್ನು ಬಾಣಂತಿಯರ ಸರಣಿ ಸಾವಿನ ಬಳಿಕ ಬೇರೆ ಆಸ್ಪತ್ರೆಗಳು ಸಹ ಅಲರ್ಟ್ ಆಗಿದೆ. ಆಸ್ಪತ್ರೆಯಲ್ಲಿನ ಔಷಧಿಯ ಸ್ಯಾಂಪಲ್ಗಳನ್ನು ಬೆಂಗಳೂರಿಗೆ ರವಾನಿಸಿದ್ದಾರೆ. ಮಡಾಳ್ ವಿರೂಪಾಕ್ಷಪ್ಪ ಪುತ್ರ ಕೆಎಸ್ ಡಿಎಲ್ನಲ್ಲಿ ಲಂಚ ಪಡೆದು ಪ್ರಕರಣ ಸಂಬಂಧ ಲೋಕಾಯುಕ್ತ ಪೊಲೀಸರಿಂದ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಲೋಕಾಯುಕ್ತ ವಿಶೇಷ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಇನ್ನು ಮಡಾಳ್ ವಿರೂಪಾಕ್ಷಪ್ಪ ಪುತ್ರ ಪ್ರಶಾಂತ್ ವಿರುದ್ಧ ಸಾಕ್ಷ್ಯಗಳು ಕೂಡ ಲಭ್ಯ ಅಂತ ಚಾರ್ಜ್ ಶೀಟ್ನಲ್ಲಿ ಲೋಕಾಯುಕ್ತ ಪೊಲೀಸರು ಉಲ್ಲೇಖವನ್ನು ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ದರ್ಶನ್ಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ದರ್ಶನ್ ಮಧ್ಯಂತರ ಹಾಗೂ ರೆಗ್ಯುಲರ್ ಬೇಲ್ ಅರ್ಜಿ ನೀಡದಂತೆ ಎಸ್ಪಿಪಿ ಪ್ರಸನ್ನಕುಮಾರ್ ಪ್ರಬಲ ವಾದವನ್ನು ಮಂಡಿಸಿದ್ದಾರೆ. ಮಧ್ಯಂತರ ಹಾಗೂ ರೆಗ್ಯುಲರ್ ಬೇಲ್ ಅರ್ಜಿ ನೀಡದಂತೆ ಎಸ್ಪಿಪಿ ಪ್ರಸನ್ನಕುಮಾರ್ ಪ್ರಬಲ ವಾದ ಮಂಡಿಸಿದ್ದು ಡಿಸೆಂಬರ್ 9ಕ್ಕೆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿದ್ದಾರೆ. ಸಿಲಿಕಾನ್ ಸಿಟಿಯ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಮತ್ತೆ ತೆರಿಗೆ ಹಣ ಟೆಂಡರ್ ಕರೆಯಲಾಗಿದೆ. ನಗರದ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಬಿಬಿಎಂಪಿ 694 ಕೋಟಿ ಟೆಂಡರ್ ಕರೆದಿದೆ. ಕಳೆದ 2 ವರ್ಷದಲ್ಲಿ ಸುಮಾರು 1200 ಕೋಟಿ ಹಣ ಬಿಡುಗಡೆ ಆಗಿತ್ತು. ಆದರೆ ನಗರದ ರಸ್ತೆ ಗುಂಡಿಗಳಿಗೆ ಮಾತ್ರ ಮುಕ್ತಿ ಸಿಕ್ಕಿರಲಿಲ್ಲ. ಇದೀಗ ಬಿಬಿಎಂಪಿ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಮತ್ತೆ 694 ಕೋಟಿಗೆ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಟೆಂಡರ್ ಕರೆದಿದೆ. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಜನಸಂಪರ್ಕ ಕಾರ್ಯಾಲಯ ಉದ್ಘಾಟನೆ ಮಾಡಿದ್ದಾರೆ. ಹಾವೇರಿ ತಾಲೂಕು ಪಂಚಾಯಿತಿ ಕಚೇರಿ ಬಳಿ ಹುಕ್ಕೇರಿ ಮಠದ ಸದಾಶಿವಸ್ವಾಮಿಗಳಿಂದ ಉದ್ಘಾಟನೆ ಮಾಡಲಾಯಿತು. ಇನ್ನು ಈ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ ಬೊಮ್ಮಾಯಿ, ರಾಜ್ಯದ ಆರೋಗ್ಯದ ಇಲಾಖೆ ಐಸಿಯುದಲ್ಲಿದೆ, ಆರೋಗ್ಯ ಇಲಾಖೆಗೆ ಸರ್ಜರಿ ಮಾಡೋ ಅವಶ್ಯಕತೆ ಇದೆ ಅಂತ ಕಿಡಿಕಾರಿದ್ದಾರೆ. ಇವತ್ತು ನಿಲ್ಸಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ಅಲ್ಲಿ ಇವತ್ತವರೆಗೂ ಸೆಕ್ರೆಟರಿ ಕೂಡ ಭೇಟಿ ಕೊಟ್ಟಿಲ್ಲ? ಯಾಕೆ ತಲೆದಂಡ ಆಗಿಲ್ಲ? ಒಂದು ತಲೆದಂಡ ಆಗಿಲ್ಲ. ಯಾಕೆ ತಲೆದಂಡ ಆಗಿಲ್ಲ? ಇಷ್ಟು ಸಾವಾದರೂ ತಲೆದಂಡ ಆಗಿಲ್ಲ ಅಂದ್ರೆ ಏನು?
ಶಿವಮೊಗ್ಗದ ನವುಲೆಯ ಕೆಎಸ್ಸಿಎ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಬಿಸಿಸಿಐ ಹಾಗೂ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಮರ್ಚೆಂಟ್ ಟ್ರೋಫಿ ಆಯೋಜಿಸಿದರು. ಪಂದ್ಯಾವಳಿಗೆ ಶಾಸಕ ಎಸ್ಎನ್ ಚನ್ನಬಸಪ್ಪ ಚಾಲನೆ ನೀಡಿದ್ದಾರೆ. ಬಳಿಕ ಯುವ ಆಟಗಾರರಿಗೆ ಶುಭ ಕೋರಿದ ಶಾಸಕರು ಶಿವಮೊಗ್ಗದಲ್ಲಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಪಂದ್ಯಗಳು ನಡೀತಾ ಇರೋದು ಸಂತೋಷವಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್, ಕೆಸಿಎ ಅಧ್ಯಕ್ಷ ರಘುರಾಮ್ ಭಟ್, ಕಾರ್ಯದರ್ಶಿ ಶಂಕರ್ ಉಪಸ್ಥಿತರಿದ್ದರು. ಹಿರಾ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ರೋಗಿಗಳ ಕೊಠಡಿಗೆ ತೆರಳಿ ಚಿಕಿತ್ಸೆ ಹಾಗೂ ಆಸ್ಪತ್ರೆಯ ಸ್ವಚ್ಛತೆಯ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. ಇನ್ನು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಆಸ್ಪತ್ರೆಯ ಅವ್ಯವಸ್ಥೆ ಕಂಡು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಗರಂ ಆಗಿದ್ದಾರೆ. ಶಿರಾ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿಗೆ ತರಾಟೆ ತೆಗೆದುಕೊಂಡ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಗುಣಮಟ್ಟದ ಚಿಕಿತ್ಸೆ ಹಾಗೂ ಆಸ್ಪತ್ರೆಯನ್ನು ಸ್ವಚ್ಛವಾಗಿಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಬೆಂಗಳೂರಿನ ಹಲವು ಭಾಗಗಳಲ್ಲಿ ಇಂದು ವಿದ್ಯುತ್ ವ್ಯತ್ಯಯವಾಗಲಿದೆ. ಎನ್ಜಿಇಎಫ್ ಸ್ಟೇಷನ್ನಲ್ಲಿ ತುರ್ತು ನಿರ್ವಹಣಾ ಕೆಲಸ ಇರುವುದರಿಂದ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5ರವರೆಗೆ ವಿದ್ಯುತ್ ವ್ಯತ್ಯಯ ಇರಲಿದೆ. ಇನ್ನು ಇಂದಿರಾನಗರ, ಹಲಸೂರು, ಹಳೆ ಮದ್ರಾಸ್ ರಸ್ತೆ, ಬೆನ್ನಿಗಾನಹಳ್ಳಿ, ಎ ನಾರಾಯಣಪುರ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇಂದು ವಿದ್ಯುತ್ ವ್ಯತ್ಯಯವಾಗಲಿದೆ. ಕಾಯ್ತಾ ಇದ್ದ ದರ್ಶನ್ಗೆ ಭಾರಿ ನಿರಾಸೆ ಆಗಿದೆ. ಇನ್ನು ಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್ ಪ್ರಬಲ ವಾದವನ್ನ ಮಾಡಿದ್ದು ಆರೋಪಿ ಪಿಪಿ ವಿಚಾರವಾಗಿ ಕೌಂಟರ್ ಕೊಟ್ಟಿದ್ದಾರೆ. ಬೇಲ್ಗಾಗಿ ಡ್ರಾಮಾ ಮಾಡ್ತಿದ್ದಾರಾ ದರ್ಶನ್? ಪಿಪಿ ನೆಪ ಒಡ್ಡಿ ಆಪರೇಷನ್ ಮುಂದೂಡಿಕೆ. ಕೊಲೆ ಆರೋಪಿ ದರ್ಶನ್ಗೆ ಬೆನ್ನು ನೋವಿನ ಶಸ್ತ್ರಚಿಕಿತ್ಸೆ ಆಗಲೇಬೇಕು, ಇಲ್ಲವಾದ್ರೆ ಇನ್ನಿಲ್ಲದ ಸಂಕಷ್ಟಗಳು ಎದುರಾಗುತ್ತೆ ಅಂತ ಆರೋಪಿ ಪರ ವಕೀಲರು ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ರು. ಮಧ್ಯಂತರ ಬೇಲ್ ಮೇಲೆ ಹೊರಗೆ ಬಂದು 5 ವಾರಗಳು ಕಳೆದ್ರೂ ಆಪರೇಷನ್ ಮಾತ್ರ ಆಗಿಲ್ಲ. ಇದನ್ನೇ ಅಸ್ತ್ರವಾಗಿಸಿಕೊಂಡ ಎಸ್ಪಿಪಿ ಪ್ರಸನ್ನಕುಮಾರ್ ಪ್ರಬಲ ವಾದ ಮಾಡಿದ್ರು. ದರ್ಶನ್ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿ ವಾರಗಳೇ ಕಳೆದಿವೆ. ಆದರೆ ಈವರೆಗೂ ಆಪರೇಷನ್ ಮಾತ್ರ ಆಗಿಲ್ಲ. ಅಲ್ಲದೆ ಯಾವಾಗ ನಡೆಯುತ್ತೆ ಅಂತಲೂ ಮಾಹಿತಿ ನೀಡಿಲ್ಲ ಅಂತ ಪ್ರಸನ್ನಕುಮಾರ್ ವಾದ ಮಾಡಿದ್ರು. ಆರೋಪಿಗೆ ಬಿಪಿ ಕಡಿಮೆಯಾಗಿಲ್ಲ ಎಂದು ಹೇಳಿದ ಸಿವಿ ನಾಗೇಶ್ಗೆ ಕೌಂಟರ್ ಕೂಡ ಕೊಟ್ಟಿದ್ದಾರೆ. ಬಿಪಿ ಕಾರಣ ಮಾತ್ರೆ ಗುದ್ದು. ದರ್ಶನ್ ಮಧ್ಯಂತರ ಬೇಲ್ಗೆ 2.5 ರೂಪಾಯಿ ಮಾತ್ರೆ ಸಂಕಷ್ಟ ತಂದೊಡ್ಡಿದೆ. 5 ವಾರದಿಂದ ಹೊರಗಿದ್ರೂ ಬಿಪಿ ಕಡಿಮೆಯಾಗಿಲ್ಲ. ಬಿಪಿ ಕಡಿಮೆಯಾಗದಿರುವುದಕ್ಕೆ ಆಪರೇಷನ್ ಆಗಿಲ್ಲ.